ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳ ಜನ ಮೆಸೇಜ್ ಹಾಕ್ತಾಯಿದ್ರಿ, ಸರ್ ಫಿಸಿಕಲ್ ಹೇಗಿರುತ್ತೆ, ಹೇಗಿತ್ತು ಅಂತೇಳಿ ಭಾಳ ಜನ ಮೆಸೇಜ್ ಹಾಕ್ತಾಯಿದ್ರಿ. ಸೊ ಅವರಿಗೋಸ್ಕರ ಇದು ವಿಡಿಯೋ ಮಾಡ್ತಾ ಇರೋದು. ಸೊ ನೋಡಿರಿ ಯಾವ ರೀತಿ ಇರುತ್ತೆ ಅಂಥೇಳಿ, ಡಾಕ್ಯುಮೆಂಟ್ಸನ್ನು ಯಾವ ರೀತಿ ಒಯ್ಯಬೇಕು, ಸೊ ಯಾವ್ಯಾವ ರೀತಿ ಬಿಡ್ತಾರೆ, ಎಷ್ಟು ಜನಕ್ಕೆ ಬಿಡ್ತಾರೆ, ಸೊ ಎಲ್ಲ ಹೇಳ್ಕೊತ ಹೋಗ್ತೀನಿ. ನೋಡಿರಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಯಾಕಂತಂದ್ರೆ ಕೆಲವೇ ದಿನಗಳಲ್ಲಿ SSC JDಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಕೂಡ ಮಾಡ್ತಾಯಿದ್ದೀನಿ. ಅಗ್ನಿವೀರ್ ಮಾಡೆಲ್ ಕ್ವಶನ್ ಪರ್ ವೆಬ್ಸೈಟಿಂದ ಸೊಲ್ಯೂಷನ್ ಇನ್ನು ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಸಾಲ್ವ್ ಮಾಡಿ ಹಾಕಿರ್ತೀನಿ. ವೆರಿ ಹೆಲ್ಪ್ಫುಲ್ ಆಗುತ್ತೆ ನೋಡಿರಿ. ಓಕೆ, ಡನ್. ಈಗ ಫಸ್ಟು ಏನಪ್ಪ RPF SI ಸಂಬಂಧಪಟ್ಟಂತೆ ನಮ್ಮದು ಕಾಲ್ಫಾರ್ಮ್ ಆಗಿತ್ತು. 400+ ಪೋಸ್ಟ್ ಇದ್ದು. ಸೊ ಎಕ್ಸಾಮ್ ಭಾಳ ಜನ ಪಾಸ್ ಆಗಿದ್ರಿ. ಸೊ ಯಾರ್ಯಾರು ಪಾಸ್ ಆಗಿದ್ರೆ ಅವರೆಲ್ಲರೂ ಫಿಸಿಕಲ್ಗೆ ಅಟೆಂಡ್ ಆಗ್ತಾಯಿದ್ದೀರಿ. ಓಕೆ, ಅಲ್ಲಿ ಫಿಸಿಕಲಲ್ಲಿ ಯಾವ ಥರ ಇರುತ್ತೆ ಅಂಥೇಳಿ ನಿಮಗೆ ಹೇಳೋದು. ಓಕೆ, ಫಸ್ಟಿಗೆ ಫಿಸಿಕಲಲ್ಲಿ ಏನೇನಿರುತ್ತೆ ಫಸ್ಟ್ ಅದನ್ನು ನೋಡೋಣ. ಓಕೆ, ಫಸ್ಟ್ ಫಿಸಿಕಲಲ್ಲಿ ಏನೇನಿರುತ್ತಪ್ಪ ಫಸ್ಟ್ ನೋಡ್ಕೊಂಡು ಹೋಗೋಣ. ಓಕೆ, ನೋಡಿರಿ. ಫಿಸಿಕಲಲ್ಲಿ ಫಸ್ಟಿಗೆ ಮೇಲ್ ಕ್ಯಾಂಡಿಡೇಟ್ಗೆ 1600 ಮೀಟರ್ಸ್ ರನ್ನಿಂಗ್ ಇರುತ್ತೆ. ಅವರಿಗೆ ಟೈಮಿಂಗು 6.5 ನಿಮಿಷ ಇರುತ್ತೆ. ಓಕೆ, ಅದೇ ರೀತಿ ಫೀಮೇಲ್ಗೆ 800 ಮೀಟರ್ಸ್ ಇರುತ್ತೆ. ಅದು 4 ಮಿನಿಟ್ಸ್ ಒಳಗೆ ಕವರ್ ಮಾಡಬೇಕು. 400 ಮೀಟರ್ ಟ್ರ್ಯಾಕ್ ಇರುತ್ತೆ. ಅವುಗಳಿಗೆ ಬಾಯ್ಸ್ಗೆ 4 ರೌಂಡ್ ಹೊಡಿಬೇಕು. ಮೇಲ್ಸು 4 ರೌಂಡು, ಫೀಮೇಲು 2 ರೌಂಡ್. ಓಕೆ, ಅದೇ ರೀತಿ ಲಾಂಗ್ ಜಂಪು, ಹೈ ಜಂಪ್ ಅಂದಮೇಲೆ ಇಲ್ಲಿ ಏನಿರುತ್ತೆ ನೋಡಿರಿ. ಲಾಂಗ್ ಜಂಪು ನಮ್ಮ ಹುಡುಗರಿಗೆ ಬಾಯ್ಸ್ಗೆ 12 ಫೀಟ್ ಇರುತ್ತೆ, ಫೀಮೇಲ್ಗೆ 9 ಫೀಟ್. ಹೈ ಜಂಪ್ ಏನಿರುತ್ತಲ್ಲ 3 ಫೀಟ್ 9 ಇಂಚ್, ಇದು 3 ಫೀಟ್ ಇರುತ್ತೆ. ಈ ರೀತಿ ನಿಮ್ಮದು ಫಿಸಿಕಲಲ್ಲಿ ಎಲ್ಲವೂ ಕಂಪಲ್ಸರಿ. ಈ 3 ಬಾಯ್ಸಿಗೆ ಏನೈತಲ್ಲ ಈ 3 ಕಂಪಲ್ಸರಿ, ಲೇಡೀಸ್ಗೂ 3 ಕಂಪಲ್ಸರಿ. 100% ನೀವು ಮಾಡಲೇಬೇಕು. ಒಂದೇ ಮಿಸ್ ಆದರೂ ಲಾಸ್ ಆಗುತ್ತೆ. ಬಹಳ ಜನ ಎಲ್ಲಿ ಹೊರಗೆ ಹೋಗ್ತಾರಂದ್ರೆ ಈ ರನ್ನಿಂಗ್ ಒಳಗೆ 50% ಅಷ್ಟೇ ಒಳಗೆ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಈ ಹೈ ಜಂಪ್ ಒಳಗೆ ಐತಲ್ಲ ಭಾಳ ಜನ ಪ್ರಾಕ್ಟೀಸ್ ಮಾಡಿದ್ದಿಲ್ಲ ಅಂತಂದ್ರೆ ಭಾಳ ಅಂದ್ರೆ 12 ಮೆಂಬರ್ಸ್ ತೊಗೊಂಡಿರ್ತಾರೆ, ಅಲ್ಲಿ 4 ಮೆಂಬರ್ಸ್ ಅಷ್ಟೇ ಹೋಗುತ್ತಾರೆ. ಓಕೆ, ಅದೇ ರೀತಿ ನಿಮ್ಮದು ಹೈಟು ನಿಮ್ಮದು ಕ್ಯಾಟಗರಿ ವೈಸ್ ಬರುತ್ತೆ. ಓಕೆ, ಗೊತ್ತಾಯ್ತಾ? ಇಷ್ಟು ಫಿಸಿಕಲ್ ಎಕ್ಸ್ಪೆರಿಮೆಂಟ್. ಇದರಲ್ಲಿ ನಿಮ್ಮದು ಚೆಸ್ಟ್ ಬಂದುಬಿಟ್ಟು ಏನಿರಬೇಕಪ್ಪ 80+5 ಇರಬೇಕು. ಏನಿರಬೇಕು 80+5 85 ಇರಬೇಕು ಎಕ್ಸ್ಪ್ಯಾಂಡ್. ಓಕೆ, ಡನ್. ಈಗ ಸರ್ ರಿಪೋರ್ಟಿಂಗ್ ಟೈಮಿಂಗ್ ಹೆಂಗೆ ರಿಪೋರ್ಟಿಂಗ್ ಟೈಮಿಂಗ್ ಬೆಳಗ್ಗೆ 4 ಗಂಟೆಗೆ ಹೋಗಿ ನಾವು ನಿಲ್ಲಬೇಕಲ್ಲಿ. ಎಲ್ಲಿ ಗ್ರೌಂಡ್ ಇರುತ್ತಲ್ಲ, ನಮ್ದು ಎಲ್ಲಿ ಬಂದಿರುತ್ತಲ್ಲ ಅಲ್ಲಿ ಹೋಗಿ 4 ಗಂಟೆಗೆ ನಿಂತ್ಕೋಬೇಕು. ಅಲ್ಲಿ 4 ಗಂಟೆಗೆ ನಿಂತ್ಕೊಂಡು ನಿಮ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗೋಲ್ಲ, 6 to 6:30 ಸ್ಟಾರ್ಟ್ ಆಗುತ್ತೆ ರೀ. ಎಷ್ಟಾಗುತ್ತೆ ರೀ? 6ರಿಂದ 6:30 ನಿಮ್ಮದು ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಾ? ರಿಪೋರ್ಟಿಂಗ್ ಕರೆಕ್ಟಾಗಿ ನೀವು 4 ಗಂಟೆಗೆ ನಿಂತ್ಕೊಳ್ಳೇಬೇಕು. ಗೊತ್ತಾಯ್ತು? ಡನ್. ಈಗ ಅದೇ ರೀತಿ ರನ್ನಿಂಗ್ ನೋಡಿರಿ. ರನ್ನಿಂಗ್ ಸರ್ ಎಷ್ಟು ಜನ ಬಿಡ್ತಾರ ಭಾಳ ಜನ ಕೇಳ್ತಾಯಿದ್ದೆ. ನೋಡಿರಿ, ನಿಮ್ಮದು ಅಲ್ಲಿ ಯಾವ ರೀತಿ ಸ್ಟೂಡೆಂಟು ಅಟೆಂಡ್ ಆಗಿರ್ತಾರಲ್ಲ ಫಿಸಿಕಲ್ ಟೆಸ್ಟಿಗೆ ಆ ರೀತಿ. ಕೆಲವು ಜನ 20 ಬಿಟ್ಟಾರ, 30 ಬಿಟ್ಟಾರ, 60 ಬಿಟ್ಟಾರ, ಕೆಲವಲ್ಲಿ 80 ಕೂಡ ಬಿಟ್ಟಾರ. 20 ಜನಕ್ಕೂ ಬಿಟ್ಟಾರ, 30 ಜನಕ್ಕೂ ಬಿಟ್ಟಾರ, 60 ಜನಕ್ಕೂ ಬಿಟ್ಟಾರ, 80 ಜನಕ್ಕೂ ಬಿಟ್ಟಾರ. ಗೊತ್ತಾಯ್ತಾ? ಅಲ್ಲಿ ಹೆಂಗೆ ಏನು ಕ್ರೌಡ್ ಹೆಂಗಿರುತ್ತಲ್ಲ ಅದೇ ರೀತಿ. ಓಕೆ, ಅದೇ ರೀತಿ ಲಾಂಗ್ ಜಂಪ್ ಏನಾಗುತ್ತೆ ಹೇಳ್ರಿ, ನಿಮ್ಮದು 2 ಚಾನ್ಸ್ ಇರುತ್ತೆ ನೋಡಿರಿ. 12 ಫೀಟ್ ಇರುತ್ತೆ. ಆಮೇಲೆ ಎಷ್ಟು ಚಾನ್ಸು? 2 ಚಾನ್ಸ್. ಈ 2 ಚಾನ್ಸಲ್ಲಿ ಏನಾದರೂ ಪಾಸ್ ಆದರೆ ಆದ್ರಿ, ಇಲ್ಲಪ್ಪ ಅಂತಂದರೆ ಇಲ್ಲ. ಈ ಹೈ ಜಂಪು ಕೂಡ 3 ಫೀಟ್ 9 ಇಂಚ್ ಇತ್ತಲ್ಲ, ಅದು ಕೂಡ 2 ಚಾನ್ಸು. ಎಷ್ಟು? ಅದಕ್ಕೂ ಕೂಡ 2 ಚಾನ್ಸ್. ನಂದು ಹೋಗಿದ್ದೇ ಹೈ ಜಂಪ್ ನೋಡಿರಿ. ಗೊತ್ತಾಗತ್ತಲ್ಲ? ಈ ಹೈ ಜಂಪ್ ಪ್ರಾಕ್ಟೀಸೇ ಮಾಡಿರಂಗಿಲ್ಲ ನಾವು. ಯಾಕೆಂದರೆ ಸ್ಟೇಟಲ್ಲಿ ಇದ್ರ 2ರಲ್ಲಿ 1 ಮಾಡಬೇಕಾಗುತ್ತೆ ಸ್ಟೇಟಲ್ಲಿ. ಹೌದಾ? ಆದ್ರೆ ಅಲ್ಲಿ RPF ಅಲ್ಲಿ 2 ಮಾಡಲೇಬೇಕು. ಗೊತ್ತಾಯ್ತಾ? ಹೋಗಲಿ, ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ಇರ್ತವೆ, ಒಂದ್ರ ಮೇಲೆ ಯಾರೂ ಡಿಪೆಂಡ್ ಆಗಲ್ಲ. 100% ಆಗ್ತದೆ ಅಂತ ಯಾರೂ ಕೂಡಂಗಿಲ್ಲ. ಯಾವುದೇ ಎಕ್ಸಾಮ್ ಬರೀಲಿ
ತಲೆಯಾಗಿ ಇಟ್ಕೋಬಾರ್ದು, ಇದು ಆಗುತ್ತಂತೆ ತಲೆಯೊಳಗೆ ಇಟ್ಕೋಬಾರ್ದು, ಗೊತ್ತಾಯ್ತಾ? ಯಾಕಪ್ಪ ಬರಬಹುದು, ಯಾಕೆ ಹೇಳ್ರಿ, ಲಾಸ್ಟ್ ಟೈಮಲ್ಲಿ ಏನೇನೋ ಆಗ್ಬೋದು ಲಾಸ್ಟ್ ಚಾನ್ಸ್. ಸೊ ಅದಕ್ಕೂ ಹೋಗ್ಬಿಟ್ಕೋಬೇಡ್ರಿ, ಗೊತ್ತಾಯ್ತಾ? ಅದರ ಪ್ರಿಫರೆನ್ಸ್ ಕೂಡ ನಿಮ್ಮ ಎಫರ್ಟು ಖಂಡಿತ ಇತ್ತಂದ್ರೆ 100% ಅದು ಯೂಸ್ ಆಗಿ ಆಗುತ್ತೆ. ಓಕೆ, 2 ಚಾನ್ಸ್ ಇರುತ್ತೆ, 100% ಇದು ಮಾಡ್ಕೊಳ್ಳೇಬೇಕು. ಓಕೆ, ಈ ರೀತಿ ಆದಮೇಲೆ ನೆಕ್ಸ್ಟು ಗ್ರೌಂಡ್ 400 ಮೀಟ್ರ್ ಗ್ರೌಂಡ್ ಇರುತ್ತೆ ನೋಡಿರಿ. ಈ ರೀತಿ ನಿಮ್ಮನ್ನು ಕೂಡಿಸಿರ್ತಾರೆ. ಸೊ 30 ಮೆಂಬರ್ಸು 20 ಮೆಂಬರ್ಸು ನಿಮಗೆ ಟ್ರ್ಯಾಕ್ ಅಂತೂ ದೊಡ್ಡದಿರುತ್ತೆ, ನಿಮಗಂತೂ ಬಿಡಿಸಿರ್ತಾರೆ. ಓಕೆ, ಮತ್ತು ನಿಮ್ಮದು ಚೆಸ್ಟ್ ಎಷ್ಟು ಇರ್ಬೇಕಂತ ಹೇಳಿತ್ತು, 80 + 5 ಇರಬೇಕು. ಹೌದಾ, 80 + 5 ಇರಲೇಬೇಕು. ಓಕೆ, ಗೊತ್ತಾಯಿತು? ಇನ್ನೊಂದು ಇಲ್ಲಿ ಹೇಳೋದು ಮರ್ತಿದ್ದು ನೋಡ್ರಿ. ಈಗ ಈ ರನ್ನಿಂಗ್ ಬಿಟ್ಟಾಗ ನಿಮಗೆ ಎಷ್ಟು ಜನ ಸೆಲೆಕ್ಟ್ ಆದರು, ಏನು ಎತ್ತ, ಹೌದಲ್ಲ, ನಿಮ್ಗೆ ಗೊತ್ತಿರಬೇಕು. ನೋಡಿರಿ ಎಷ್ಟೆಷ್ಟು ಆಗಬಹುದು ಅಂತೇಳಿ ತೋರಿಸ್ಕೊಡ್ತೀನಿ. ಇಲ್ಲಿ ರನ್ನಿಂಗ್ ಬಿಟ್ಟಾಗ ನಿಮಗೆ ಎಷ್ಟು ಆಗ್ಬೋದು ಅಂತಂದ್ರೆ 50% ಅಷ್ಟೇ ಒಳಗೆ ಹೋಗ್ತಾರೆ ಪಾಸಾಗಿ. ಲಾಂಗ್ ಜಂಪಲ್ಲಿ ನಿಮಗೆ 12 ಮೆಂಬರ್ಸಿಗೆ ಕುಣಿಸಿರ್ತಾರೆ. 12 ಮೆಂಬರ್ಸ್ ಟೀಮ್ ಮಾಡಿಕೊಂಡು ಬಿಡ್ತಾರೆ. ಇದರಲ್ಲಿ ಪಾಸ್ ಆಗೋರು 6 to 8, ಎಷ್ಟು 6 to 8 ಜನ. ಹೈ ಜಂಪಲ್ಲಿ ಬರುತ್ತಲ್ಲ, ಇಲ್ಲಿ ಪಾಸ್ ಆದವರು ಇಲ್ಲಿ 12 ಜನನ ಕರೆದಿರ್ತಾರೆ, ಇಲ್ಲಿ ಪಾಸ್ ಆಗೋರು ಭಾಳ ಅಂದ್ರೆ 4 to 5 ನೋಡ್ರಿ, ಇಷ್ಟಾಗುತ್ತೆ. ಸೊ ಫಿಸಿಕಲ್ಲು ಯಾವುದೇ ಎಕ್ಸಾಮ್ ಇರಲಿ ಪ್ರಿಪ್ರೇಷನ್ ಮಾಡಬೇಕು. ಓಕೆ, ಡನ್ನ. ಈ ರೀತಿ ನಿಮ್ಮದು ಏನಿತ್ತಪ್ಪ ಅಂತಂದ್ರೆ RPF ಫಿಸಿಕಲ್ ನಡೀತಾ ಐತಿ. ಇನ್ನೇನರ ನಿಮಗೆ ಡೌಟ್ಸ್ ಇದ್ದು ಅಂದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ಹೇಳ್ಕೊಡ್ತೀನಿ. ಅದೇ ರೀತಿ ಸ್ಟ್ರಿಕ್ಟ್ಲಿ ಕಂಡಕ್ಟ್ ಮಾಡಿರ್ತಾರೆ, ಅಲ್ಲೇನು ನಕರ ಮಾಡೋಂಗಿಲ್ಲ. ನಿಮ್ಮದು ಕಂಪಲ್ಸರಿ ನೀವು ಹೋಗುವಾಗ ಏನು ಮಾಡಬೇಕು, ಒಂದು ಹಾಲ್ ಟಿಕೆಟು ಕಲರ್ ಇರಬೇಕು, ಕಲರ್ ಇರಬೇಕು. ಅದೇ ರೀತಿ ID ಪ್ರೂಫು ಒರಿಜಿನಲ್ ಇರಬೇಕು. ನೀವು ಮೇಂಟೈನ್ ಮಾಡಬೇಕು. ಓಕೆ, ಅದೇ ರೀತಿ ಮುಂದೆ ನಿಮ್ಮದು SSC JD ಅದೇ ರೀತಿ RPF ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಕರೆಯೋ ಚಾನ್ಸಸ್ ಅದ, ನೋಡೋಣ. SSC JD 2025-26 ಅತಿ ಶೀಘ್ರದಲ್ಲಿ ನಿಮ್ಮದು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫ್ರೀ ಕ್ಲಾಸಸ್ಸನ್ನು ನಿಮಗೆ ಭಾಳ ಜನ ಕಮೆಂಟ್ ಮೆಸೇಜ್ ಹಾಕ್ತಾಯಿದ್ರಿ. ಸೊ ಅದಕ್ಕೋಸ್ಕರ ನಿಮಗೆ ಹೇಳಿದ್ದು. ಓಕೆ, ಡನ್. ಮತ್ತೇನಾದರೂ ನೀವು ಏನೇ ಕ್ವಶನ್ಸ್ ಇದ್ದರೂ ನನಗೆ ಮೆಸೇಜ್ ಮಾಡ್ಬೋದು. ಅದೇ ರೀತಿ ಅಗ್ನಿವೀರ್ ಸಂಬಂಧಪಟ್ಟಂತೆ ಮಾಡೆಲ್ ಕ್ವಶನ್ ಪೇಪರನ್ನು ಇವತ್ತು ಅಥವಾ ನಾಳೆ ನಿಮಗೆ ವಿಡಿಯೋವನ್ನು ಹಾಕಿರ್ತೀನಿ. ಓಕೆ, ಮತ್ತೆ ಮುಂದಿನ ವಿಡಿಯೋದ ಭೇಟಿ ಆಗ್ತೀನಿ. ಜೈ ಹಿಂದ್.